ಅನ್ನಭಾಗ್ಯದ ದಶಮಾನೋತ್ಸವದ ಕಾರ್ಯಕ್ರಮದ ಜೊತೆಯಲ್ಲಿ ಆಹಾರ ನಿಗಮದ 50 ವರ್ಷಗಳ ಸುವರ್ಣ ಮಹೋತ್ಸವದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಆಹಾರ ನಿಗಮದ ಅಧ್ಯಕ್ಷರಾದಂಥ ಶಾಸಕರು ಆದಂಥ ಸನ್ಮಾನ್ಯ ಗೋವಿಂದಪ್ಪನವರೇ, ಇತ್ತೀಚೆಗೆ 5 ಗ್ಯಾರಂಟಿಗಳ ಉಸ್ತುವಾರಿಯನ್ನು ವಹಿಸಿ ಸುಸೂತ್ರವಾಗಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಪ್ರಚಾರ ಮಾಡಿ ಮೂಲೆ ಮೂಲೆಗೂ ತರಿಸೋಕ್ಕೆ ಅತ್ಯಂತ ಹಿರಿಯ ನಾಯಕರ ಅಂತ ಮಾಜಿ ಸಚಿವರಂಥ ಅಧ್ಯಕ್ಷರು ಈ ಗ್ಯಾರಂಟಿಗಳ ಅಧ್ಯಕ್ಷರ ಅಂತ ಸನ್ಮಾನ್ಯ ರೇವಣ್ಣವರೇ, ಶಾಸಕರ ಅಂತ ಶರತ್ ಬಚ್ಚೇಗೌಡರೇ, ವಿಧಾನ ಪರಿಷತ್ ಅಂತ ಸನ್ಮಾನ್ಯ ಡಾಕ್ಟರ್ ತಿಮ್ಮಯ್ಯನವರೇ, ನಮ್ಮ ಸೆಕ್ರೆಟರಿಯವರು, ಕಮಿಷನರು ಮತ್ತು MD ಅವರು, ಜನರಲ್ ಮ್ಯಾನೇಜರು, ಮೌಲ್ಯಮಾಪನದ ಕಂಟ್ರೋಲರು ಮತ್ತು ಎಲ್ಲ ರಾಜ್ಯದ ಉದ್ದಗಲಕ್ಕೂ ಬಂದಿರುವ ನಮ್ಮ ಜಿಲ್ಲಾವಾರು DDಗಳು, ಜಾಯಿಂಟ್ ಡೈರೆಕ್ಟರ್ಸು ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸು, ಕಂಟ್ರೋಲರ್ಸು ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಕಾರಣಭೂತರಾದಂಥ ರಾಜ್ಯದ ಎಲ್ಲ ಗೌರವಾನ್ವಿತ ಈ ಪಡಿತರ ಚೀಟಿಯ ಪ್ರತಿ ಮೂಲೆಯಿಂದ ರಾಜ್ಯದಿಂದ ಬಂದಿರುವ ಎಲ್ಲ ಪಡಿತರ ಚೀಟಿಯ ಮಾಲೀಕರೇ, ಆ ಸಂಸ್ಥೆಗಳ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಕೃಷ್ಣಪ್ಪ ಮತ್ತು ಸಂಗಡಿಗರೇ, ಮತ್ತು ಕುಮಾರ್ ಅವರು ಮತ್ತು ಸಂಗಡಿಗರೇ, ಮತ್ತು ನಾಯಕ್ ಅವರು ಅವರ ಸಂಗಡಿಗರೇ, ಮತ್ತು ಉಪಸ್ಥಿತರಿರುವ ಎಲ್ಲ ಹೇಳಿದೆ ರಾಜ್ಯಾಧ್ಯಕ್ಷಗಳು, ಪದಾಧಿಕಾರಿಗಳು ಮತ್ತು ಇಲ್ಲಿ ನಡೆದ ಎಲ್ಲ ಬಂಧು ಮಗನಿಗರೇ, ವೇದಿಕೆಯ ಮೇಲೆ ಇರುವ ಎಲ್ಲ ನಮ್ಮ ಮುಖ್ಯಸ್ಥರೇ, ಮಾಧ್ಯಮ ಮಿತ್ರರೇ, ಆಹಾರ ಇಲಾಖೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಇಡೋದಕ್ಕೆ ಕಾರಣಭೂತರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಈ ಭಾರತದಲ್ಲಿ ಹಸಿವು ಮುಕ್ತ ಭಾರತವನ್ನು ಮಾಡಬೇಕಂತ UPA ಸರ್ಕಾರ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದು ಈ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿ ಹಸಿವಿನಲ್ಲಿ ಮಲಗಬಾರ್ದು, ಇದು ಗಾಂಧೀಜಿಯವರ ಕನಸು, ಯಾರು ಕೂಡ ಹಸಿವಿನಿಂದ ಮಲಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕಾನೂನನ್ನು ಮಾಡಿ ಕಟ್ಟ ಹಿಡಿ ವ್ಯಕ್ತಿಗೆ ಅನ್ನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿ ಅಕ್ಕಿಯನ್ನು ಕೊಡುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಮೊಟ್ಟ ಮೊದಲು ಶುರು ಮಾಡಿದ್ದು ನಮ್ಮ UPA ಸರ್ಕಾರ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಮತ್ತು ಸೋನಿಯಾ ಗಾಂಧಿ. ಅದೇ 2013ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊಟ್ಟ ಮೊದಲು ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ನಾನು ಮಾತು ಕೊಟ್ಟಿದ್ದೇನೆ, ನುಡಿದಂತೆ ನಡೀತೀನಿ ಅಂಥೇಳಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದನ್ನ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಮಾಡಿದಂಥ ಅದು ಅವರಿಗಿರುವಂಥ ಕಮಿಟ್ಮೆಂಟು ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಪರಿಶಿಷ್ಟ ವರ್ಗದ ಬಗ್ಗೆ, ರೈತರ ಬಗ್ಗೆ ಇದನ್ನು ಬೇರೆ ಹೇಳಬೇಕಾಗಿದೆ. ಅಷ್ಟೇ ಹೇಳಿದೆ, 2013ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ SC STಗೆ ಜನಸಂಖ್ಯೆ ಆಧಾರದ ಮೇಲೆ ಬಡ್ಜೆಟ್ನಲ್ಲಿ 24.1% ಮಾಡಿ ಇತಿಹಾಸದ ಪುಟಗಳಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇದು ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾಗ, ಪಾರ್ಲಿಮೆಂಟ್ ಸದಸ್ಯನಾಗಿದ್ದಾಗ ಪಾರ್ಲಿಮೆಂಟಲ್ಲಿ 3 ಸಾರಿ ಹೇಳಿದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಕೊಟ್ಟು ಭಾರತ ದೇಶದಲ್ಲಿ ಸುಮಾರು 25% SC ST ಇದ್ದಾರೆ, ಅವರಿಗೆ ಜನಸಂಖ್ಯೆ ಆಧಾರವಾಗಿ ಬಡ್ಜೆಟನ್ನು ಪ್ರಾವಿಷನ್ ಮಾಡಬೇಕು, ಕರ್ನಾಟಕ ರಾಜ್ಯ ಮಾದರಿಯಾಗಿದೆ, ಅದನ್ನು ನೀವು ಪಾಲಿಸ್ಬೇಕಂತ ಭಾರತ ಸರ್ಕಾರಕ್ಕೆ ನಾನು ಹೇಳಿದೆ. ಅದರಲ್ಲಿ ಕೂಡ ಮೊದಲಿದ್ದಾರೆ. ಇವತ್ತು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಮೊಟ್ಟ ಮೊದಲೇ ಕ್ಯಾಬಿನೆಟ್ನಲ್ಲಿ ಪ್ರಮಾಣ ವಚನ ಆಗಿದ ಮೊದಲನೇ ದಿನ ಕ್ಯಾಬಿನೆಟ್ನಲ್ಲಿ 5 ಗ್ಯಾರಂಟಿಗಳನ್ನು ಪ್ರಾರಂಭ ಮಾಡಿ
100 ಮನೆಗಳಿಗೆ 4 ಗ್ಯಾರಂಟಿಗಳನ್ನು ಜಾರಿ ಮಾಡಿ 5ನೇ ಗ್ಯಾರಂಟಿಯನ್ನು ಕೂಡ ಈ 9 ತಿಂಗಳ ಒಳಗಡೆ ಜಾರಿ ಮಾಡುವಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಅಧ್ಯಕ್ಷರಿಗೆ ಸೇರಬೇಕು. ಇದನ್ನು ಜನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಇದು ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮ ಒಂದು ನಾಗರಿಕತೆ ಇರುವಂಥ ಒಂದು ಕರ್ನಾಟಕ ರಾಜ್ಯ. ಇಂಥ ಒಳ್ಳೆ ಕೆಲಸಗಳನ್ನು ಇವತ್ತು ನಾವು ಮಾಡಿದ್ದೇವೆ. ನಿಮಗಾಗಬೇಕಾಗಿರೋ ಸಹಾಯವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದ್ದೇನೆ. ಇಷ್ಟೆಲ್ಲ ಬಡವರಿಗೆ ಸಹಾಯ ಮಾಡಿರೋರು ಪಡಿತರ ಚೀಟಿ ಮಾಲೀಕರನ್ನು ಕೈ ಬಿಡಲ್ಲ. ಮುಖ್ಯಮಂತ್ರಿಗಳು ನಿಮ್ಮನ್ನು ಕಾಪಾಡ್ತಾರೆ. ಅವರು ಈ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ, ನಿನ್ನೆನೆ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನೀವು ಅವರ ಜೊತೆಯಲ್ಲಿ ನಿಂತುಕೊಳ್ಬೇಕು. ಯಾವ ಸರ್ಕಾರ ನಿಮಗೆ ಸಹಾಯ ಮಾಡಿದೆ, ಯಾರು ನಿಮ್ಮ ಹೊಟ್ಟೆ ಹಸಿವನ್ನು ನೀಗಿಸಿದ್ದಾರೆ, ನಿಮಗೆ ಯಾರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ನೀವು ನಿಂತ್ಕೊಳ್ಬೇಕು. ಎಲ್ಲಿ ಕೈ ಎತ್ತಿ, ಎಲ್ಲ ಕೈ ಎತ್ತಬೇಕು, ಎಲ್ಲ ಕೈ ಎತ್ತಿ ಹೇಳಬೇಕು. ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ, ಒಂದು ಸರ್ಕಾರ, ಒಬ್ಬ ಧೀಮಂತ ನಾಯಕ ಬಡವರ ಬಂದು ಈ 5 ಗ್ಯಾರಂಟಿಗಳನ್ನು ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ನಾವೆಲ್ಲರೂ ಸೇರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಿಕ್ಕ ವಿಷಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ತಾವೆಲ್ಲ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕಂತ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.